ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇನ್ ಕೇಸ್ ಏನಾದರೂ ನೀವು ರೆನೋ 4 ಮತ್ತು OnePlus ನಾಡಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಈ ಒಂದು ವಿಡಿಯೋ ನೋಡಿ, ನಿಮಗೆ ಕೊನೆ ತನಕ ಕ್ಲಾರಿಟಿ ಸಿಗುತ್ತೆ. ಓಕೆ, ರೆನೋ 4ನ ಬಗ್ಗೆ ಮಾತಾಡೋಣ, ರಿವ್ಯೂ ಮಾಡೋಣ. ಏನಿದೆ, ಒಂದು ಫೋನ್ ತೊಗೋಬೇಕಾ ಬೇಡವಾ, ಪ್ರೈಸಿಗೆ ವರ್ತಾ, ಏನೆಲ್ಲ ಕ್ರೇಜಿ ಫೀಚರ್ಸ್ ಇದೆ, ಕಂಪ್ಲೀಟ್ ಮಾಹಿತಿ ಕನ್ನಡದಲ್ಲಿ. ಸ್ಟುಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಹಾನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ಸ್ಗಳ ಬಗ್ಗೆ ನಿಮಗೆ ಸರಿ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಪ್ಪದೇ ಮಾಡಿ. ಆ್ಯಂಡ್ ಇನ್ ಕೇಸ್ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ರೆನೋ 4 ಪ್ರೋನ ಮೇನ್ ಅಟ್ರಾಕ್ಷನ್ ಅಂದ್ಬಿಟ್ಟು ಇದರ ಒಂದು ಕ್ರೇಜಿ ಡಿಸೈನ್ ಬರುತ್ತೆ. ನಿಮಗೆ ಒಂದು ಕ್ರೇಜಿ ಹೊಸ ಥರ ಕ್ಯಾಮ್ರಾ ಸೆಟಪ್, ನಿಮಗೆ ಒಂದು ಸೆಟಪ್ ಏನಿದೆ ಅದರ ಡಿಸೈನ್ ಆ್ಯಕ್ಚುಲಿ ಫೀಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಕ್ರೇಜಿ ಆಗಿದೆ ಆ ಒಂದು ಡಿಸೈನ್, ಇನ್ಕ್ಲೂಡಿಂಗ್ ಒಂದು ಫ್ರಂಟ್ ಕರ್ವ್ ಡಿಸ್ಪ್ಲೇ ಏನಿದೆ 6.5 ಇಂಚಸ್ನ ಫುಲ್ HD ಒಂದು AMO LED ಡಿಸ್ಪ್ಲೇ. ಓಕೆ, AMO LED ಡಿಸ್ಪ್ಲೇ 90 Hz ಈ ಒಂದು ಡಿಸ್ಪ್ಲೇ ಬಂದ್ಬಿಟ್ಟು ನನ್ನ ಪ್ರಕಾರ ಕ್ರೇಜಿ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು 90 Hz ಡಿಸ್ಪ್ಲೇ AMO LED ಡಿಸ್ಪ್ಲೇ ಅಂತಂದರೆ ಏನು ಅಂತ. ಸೊ ಅಷ್ಟು ಫೀಲ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು 165 ಗ್ರಾಮ್ ಅಂತಂದರೆ ಆ ಫೋನ್ ನೋಡ್ರೆ ಹಂಗೆ ಅನ್ಸೋದಿಲ್ಲ. ಮಿನಿಮಮ್ ಒಂದು 180-200 ಗ್ರಾಮ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಇದೊಂದು ಲುಕ್ ಆ್ಯಂಡ್ ಫೀಲು ಒಂದು ಆನ್ ದ ಪೇಪರ್ ನಾನು ನೋಡಿರೋ ಪ್ರಕಾರ ಒಂದು ಪಿಕ್ಚರಲ್ಲಿ ಮತ್ತು ಒಂದು ಸ್ಪೆಸಿಫಿಕೇಷನಲ್ಲಿ ನೋಡಿದಾಗ, ಸೊ ನನ್ನ ಪ್ರಕಾರ ಲುಕ್ ಆ್ಯಂಡ್ ಫೀಲ್ 100% ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಎರಡನೇದಾಗಿ ನಿಮಗೆ ಒಂದು ಸೋನಿಯ ಒಂದು ಅಲ್ಟಿಮೇಟ್ ಕ್ಯಾಮ್ರಾ ಸಿಗುತ್ತೆ. ಒಪ್ಪೋದು ಕ್ಯಾಮ್ರಾದ ಬಗ್ಗೆ ವರಿ ಮಾಡೋಂಗಿಲ್ಲ. ಆ ಒಂದು ಪ್ರೈಸ್ಗೆ ಒಂದು ವೆರಿ ಗುಡ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಬಿಕಾಸ್ 1.7 ಅಪ್ಯಾರ್ಚರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಸೋನಿ ಸೆನ್ಸಾರ್ ಜೊತೆಗೆ ನಿಮಗೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಮತ್ತು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಮತ್ತು 2 ಒಂದು ಎಕ್ಸ್ಟ್ರಾ ಕ್ಯಾಮ್ರಾಸ್ ಇದ್ದಾವೆ. ಇನ್ನು 2 ಕ್ಯಾಮ್ರಾಗಳ ಬಗ್ಗೆ ನಾನು ತಲೆ ಕೆಡ್ಕೊಂಡು ಹೋಗೋದಿಲ್ಲ. ಒಂದು ಡೆಪ್ತ್ ಸೆನ್ಸಿಂಗ್ ಇರ್ತದೆ, ಇನ್ನೊಂದು ಬಿಟ್ಟು ಮ್ಯಾಕ್ರೋ ಕ್ಯಾಮ್ರಾ ಇರ್ತದೆ. ಆ ಒಂದು ಕ್ಯಾಮ್ರಾಸ್ಗಳನ್ನ ಕೊಡೋದೇ ಯೂಸ್ ಇಲ್ಲ, ಬಿಕಾಸ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಟ್ ವೈಡ್ ಆಂಗಲ್ ಕ್ರೇಜಿ ಆಗಿರುತ್ತೆ. ಅದಾದಮೇಲೆ ನಿಮಗೆ ಮೇನ್ ಕ್ಯಾಮ್ರಾ ಚೆನ್ನಾಗಿದ್ದೇ ಇರ್ತದೆ. ಸೊ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಸೆಲ್ಫಿ ಕ್ಯಾಮ್ರಾಸ್ ನಿಮಗೆ ಕ್ರೇಜಿ ಸೆಲ್ಫೀಸ್ನ ತಗೋಬೋದು. ಬಿಕಾಸ್ ಅವರಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ತುಂಬ ಚೆನ್ನಾಗಿರುತ್ತೆ ಒಂದು ಕಲರ್ ವಾಯ್ಸಲ್ಲಿ ಸೆಲ್ಫೀಸ್ಗೆ ಅಂತಂದರೆ. ಸೊ ಇನ್ನು ಪರ್ಫಾರ್ಮೆನ್ಸ್ ವಿಚಾರನ ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ಒಂದು ಮೆಮೊರಿ ವೇರಿಯಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ 128 GB ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 34,000 ರೂಪಾಯಿ ಒಂದು ಪ್ರೈಸ್ ಇದೆ. ಆ್ಯಂಡ್ ಆ್ಯಂಡ್ರಾಯ್ಡ್ 10 ಲೇಟೆಸ್ಟ್ ಇದರಲ್ಲಿ ನಿಮಗೆ ಬಿಲ್ಟಿನ್ ಸಿಗುತ್ತೆ. 4000 ಎಚ್ ಬಿಟ್ಟರೆ ಕ್ರೇಜಿ ಬ್ಯಾಟ್ರಿನ ಈ ಒಂದು ಫೋನಲ್ಲಿ ಕೊಳ್ಳಾಗಿದೆ. ಆ್ಯಂಡ್ ಇದರಲ್ಲಿ ಮೇನ್ ಇನ್ನೊಂದು ಹೈಲೈಟ್ ಏನಪ್ಪ ಅಂದರೆ 65 ವ್ಯಾಟ್ನ ಒಂದು ಫಾಸ್ಟೆಸ್ಟ್ ಊಕ್ ಚಾರ್ಜಿಂಗ್ ಸಪೋರ್ಟ್ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಫಾಸ್ಟೆಸ್ಟ್ ಅಂದರೆ ಕೇವಲ 35 ನಿಮಿಷದಲ್ಲಿ ನಿಮ್ಮ ಒಂದು ಫೋನ್ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ ಅಂದರೆ, ಸೊ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಸ್ಪೀಡ್ ಇದೆ ಅಂತ. ಲೈಟ್ ವೇಟ್ ಆಗಿದೆ, 4000 ಬ್ಯಾಟ್ರಿ ಇದಿದೆ. ಆ್ಯಂಡ್ ಫಾಸ್ಟೆಸ್ಟ್ ಚಾರ್ಜಿಂಗು ಎಲ್ಲನೂ ಎಷ್ಟು ಚೆನ್ನಾಗಿ ಅಸೈನ್ ಮಾಡಿದ್ರೆ ಆ್ಯಂಡ್ ಯಾವ ರೀತಿ ಟೆಕ್ನಾಲಜಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಒಂದು ಪಾಸಿಟಿವ್ ಪಾಯಿಂಟ್ಸ್. ಆದರೆ ನೆಕ್ಸ್ಟ್ ಬರುತ್ತೆ ಒಂದು ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್ಸ್. ಏನಪ್ಪ ಅಂತಂದರೆ ಕೇವಲ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ 720G ಪರ್ಫಾರ್ಮೆನ್ಸ್ ಇದರಲ್ಲಿ ಸಿಗ್ತಾ ಇದೆ. ಅರೌಂಡ್ ನಿಮಗೆ ಏನಿಲ್ಲ ಅಂತಂದ್ರೂ ನಿಮಗೆ G90Tನ ಒಂದು ಮೀಡಿಯಾಟೆಕ್ನ ಪ್ರೊಸೆಸರ್ಗಿಂತ ಅಥವಾ 730G ಪ್ರೊಸೆಸರ್ಗಿಂತ 18,000 ರೂಪಾಯಿಗೆ ಏನು ಸಿಗ್ತಾ ಇದೆ ಒಂದು ಪೋಕೋ X2 ಅಲ್ಲಿ, ಅದಕ್ಕಿಂತ ಒಂದು ಇದು ವರ್ಸ್ಟ್ ಆಗಿರುತ್ತೆ ಅಂತ ಅಂದರೆ ನೀವು ನಂಬಲೇಬೇಕು. ಇವೊಂದು ನಿಮಗೆ 30,000 ರೂಪಾಯಿ ನೀವು ಪೇ ಮಾಡ್ತಾ ಇದ್ರೆ OnePlus ನೋಡಲ್ಲಿ 765 5G ಒಂದು ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಇದು ಇವೊಂದು ನಾಟ್ ಇವನ್ 5G. ಯಾವ ರೀತಿ ಥಿಂಕ್ ಮಾಡ್ದವ್ರು ಈ ಒಂದು ಒಪ್ಪೋದವ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಒಪ್ಪೋದ ರೆನೋ 4 ಪ್ರೋ ನನ್ನ ಪ್ರಕಾರ, ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಪ್ರಕಾರ ಈ ಒಂದು ಫೋನ್ ಅಲ್ಟಿಮೇಟ್. ಬಟ್ ಅದೇ ಬೈ ಮಾಡೋಕೆ ಹೋಗ್ಬೇಡಿ. ಇನ್ ಕೇಸ್ ನೀವೇನಾದರೂ ಗೇಮರ್ ಆಗಿದ್ರೆ, ಓನ್ಲಿ ಕ್ಯಾಮ್ರಾ ನನಗೆ ತುಂಬ ಲುಕ್ ಚೆನ್ನಾಗಬೇಕು, ವೆರಿ ಲೈಟ್ ವೇಟ್ ಫೋನ್ ಬೇಕು ಆ್ಯಂಡ್ ಕ್ರೇಜಿ ಡಿಸ್ಪ್ಲೇ ಬೇಕು ಅಂದರೆ ಆರಾಮಾಗಿ ಈ ಒಂದು ಫೋನ್ನ ನೀವು ತೊಗೋಬೋದು. ಬಿಕಾಸ್ ಆಫ್ ಒಂದು ಲುಕ್ ನನ್ನ ಪ್ರಕಾರ ಫೋನ್ ಐ ರಿಯಲಿ ಲೈಕ್ ದ ಫೋನ್. ಇನ್ ಕೇಸ್ ಏನಾದರೂ 730G ಮಿನಿಮಮ್ 730G ಏನಾದ್ರು ಹಾಕಿದ್ರು ಕೂಡ ಒಂದು ಸ್ವಲ್ಪ ಥಿಂಕ್ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಈ ಒಂದು ಪ್ರೊಸೆಸರ್ಗೆ ಒಂದು 20-25 ರೇಂಜ್ಗೆ ಆಫ್ಲೈನಲ್ಲಿ ಒಂದು ಫೋನ್ಸ್ಗಳು ಸೇಲ್ ಆಗೋದಕ್ಕೆ ಆರಾಮಾಗಿ ಕಣ್ಮಿಸ್ಕೊಂಡು ತಗೊತಾರೆ. ಬಟ್ ಏನಂದರೆ 90 Hzನ ಸೂಪರ್ AMOLED ಡಿಸ್ಪ್ಲೇ ಕೊಡ್ತಿರೋದಕ್ಕೋಸ್ಕರ, ಬಿಕಾಸ್ ಸ್ಯಾಮ್ಸಂಗ್ ಅವ್ರಿಗೆ ಪೇ ಮಾಡಬೇಕು ಆ ಒಂದು ಡಿಸ್ಪ್ಲೇಗೆ. ಓಕೆ, ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಪೇ ಮಾಡಬೇಕು. ಓಕೆ, ಅಟ್ಲೀಸ್ಟ್ ಮೀಡಿಯಾಟೆಕ್ನ G90T ಯೂಸ್ ಮಾಡ್ಬೋದಿತ್ತಲ್ಲ. ಸೊ ಬೆಟರ್ ದೆನ್ 720G. ಸ್ನ್ಯಾಪ್ಡ್ರಾಗನ್ ಒಂದು ಬರೀ ನೇಮ್ಗೆ ಅಷ್ಟೇ ಆಗುತ್ತೆ ಆ ಒಂದು ಪ್ರೊಸೆಸರ್ ಮಾಡ್ಬಿಟ್ಟು ಈ ಒಂದು ಪ್ರೈಸಲ್ಲಿ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇರ್ತದೆ ಒಂದು ಪ್ರೈಸ್ಗೆ. ಸೊ ಅದು ಒಂದು ಮಿಸ್ಸಿಂಗ್ ಆಗಿದೆ. ಇನ್ನು OnePlus ನಾಡ್ಗೆ ಈ ಒಂದು ಫೋನ್ನ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ 30,000 ರೂಪಾಯಿಗೆ ನಿಮಗೆ 12GB 256GB ಬೇಕು ಅಂತಂದರೆ ನೋ ಎಕ್ಸ್ಪ್ಯಾಂಡಬಲ್ ಇದೆ. ಆ್ಯಂಡ್ ಹೆಡ್ಫೋನ್ ಜಾಕ್ ಇಲ್ಲ ಆ್ಯಂಡ್ ಪ್ಲಾಸ್ಟಿಕ್ ಮೇಡ್ ಅನ್ನೋದು ಬಿಟ್ಟರೆ ನಿಮಗೆ OnePlus ನಾಡ್ ಈ ಒಂದು ಪ್ರೈಸಲ್ಲಿ ಬೆಟರ್ ಇರ್ತದೆ. ಇನ್ ಕೇಸ್ ರೆನೋ 4 ಪ್ರೋ ಮತ್ತು OnePlus ತೊಗೋಬೇಕು ಅನ್ನೋಂಗಿದ್ರೆ ಸೊ ನಾಡ್ನೇ ತೊಗೊಂಬಿಡಿ, OnePlus ನಾಡು. ಅದನ್ನು ಬಿಟ್ಟರೆ ರೆನೋ 4 ಬಂದ್ಬಿಟ್ಟು ನನ್ನ ಪ್ರಕಾರ ನಾನು ಆಲ್ರೆಡಿ ಹೇಳ್ದಂಗೆ ಇನ್ ಕೇಸ್ ಓನ್ಲಿ ನಿಮಗೆ ಒಂದು
ಶೋ ಆಫ್ ಮಾಡಬೇಕು, ಒಂದು ಫ್ಲಾಂಟ್ ಮಾಡಬೇಕು. ಶೋ ಆಫ್ ಅಂದರೆ ಇಟ್ ಈಸ್ ನಾಟ್ ಎ ನೆಗೆಟಿವ್ ಪಾರ್ಟ್. ಶೋ ಆಫ್ ಅಂತಂದರೆ ನಾವು ತೋರಿಸ್ಬೇಕು, ಒಂದು ಕ್ರೇಜಿ ಫೋನ್ ಕೈಯಲ್ಲಿದೆ, ಕ್ರೇಜಿ ಡಿಸೈನ್ ಫೋನ್ ಆ್ಯಂಡ್ ಅಲ್ಟಿಮೇಟ್ ಡಿಸ್ಪ್ಲೇ, ಒಂದು ಸ್ಮೂತ್ 98 ಡಿಸ್ಪ್ಲೇ ಬೇಕು ಆ್ಯಂಡ್ 65 ವ್ಯಾಟ್ ಕ್ರೇಜಿ ಫಾಸ್ಟೆಸ್ಟ್ ಚಾರ್ಜರ್ ಬೇಕು ಅಂದರೆ ರೆನೋ 4ನ ನೀವು ತೊಗೋಬೋದು. ಸೊ OnePlus Nord ಬಂದ್ಬಿಟ್ಟು ನನ್ನ ಪ್ರಕಾರ 30,000 ರೂಪಾಯಿಗೆ ಓಕೆ, ಇನ್ ಕೇಸ್ ನೀವು ರೆನೋ 4ನ ಕಂಪೇರ್ ಮಾಡಿದರೆ. ಸೊ ಎರಡೂ ಫೋನ್ಸ್ಗಳು ಬೇಡ ನನಗೆ. 30,000 ರೂಪಾಯಿದಲ್ಲಿ ಯಾವುದು ಬೆಸ್ಟ್ ಫೋನ್ಸ್ ಅಪ್ಪ ಅಂದರೆ, ಮೊದಲನೇದಾಗಿ ನಿಮಗೆ ಐಕ್ಯೂಯಿಂದ ಒಂದು ಫೋನ್ ಬರ್ತದೆ, ಇವಾಗ ಒಂದು ಸೇಲ್ ನಡೀತಾ ಇದೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ. ಅದು ಲಿಂಕ್ ನಾನು ನಿಮಗೆ ಹೇಳಕೊಟ್ಟಿರ್ತೀನಿ, ಯಾವುದೆಲ್ಲ ಒಂದು ಫೋನ್ಸ್ಗಳು ಇದಕ್ಕಿದೆ ಅಂತ. ಆ ಲಿಂಕ್ನ ಕ್ಲಿಕ್ ಮಾಡಿ ಹೋಗಿ ಪರ್ಚೇಸ್ ಮಾಡಿ. ಐಕ್ಯೂನ ಒಂದು ಫೋನ್ ಬರುತ್ತೆ, ಅದಾದಮೇಲೆ ನಿಮಗೆ ರಿಯಲ್ಮಿ X2 Pro ಬರುತ್ತೆ, ಅದಾದಮೇಲೆ ರೆಡ್ಮಿ K20 Pro ಬರುತ್ತೆ, ಅದಾದಮೇಲೆ ನಿಮಗೆ ರಿಯಲ್ಮಿ X3 ಸೀರೀಸ್ ಬರ್ತದೆ. ಸೊ ಅದಾದಮೇಲೆ OnePlus 70 ಬರುತ್ತೆ. 70 ಈಸ್ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್, ಅದನ್ನು ತಗೊಳ್ಳಿ. ಅದನ್ನು ಬಿಟ್ಟರೆ ನಿಮಗೆ ಒಂದು 30,000 ರೂಪಾಯಿದಲ್ಲಿ ಯಾವುದೇ ರೀತಿಯ ಒಂದು ಬೆಸ್ಟ್ ಇಂಡಿಯನ್ ಬ್ರ್ಯಾಂಡ್ಸ್ ಇಲ್ಲ. ದಯವಿಟ್ಟು ಕೇಳಕ್ಕೆ ಹೋಗಬೇಡಿ, ನಾನು ಅದನ್ನು ಪ್ರಮೋಟ್ ಮಾಡೋದಕ್ಕೆ ಇಲ್ಲಿ ಯಾವುದೇ ಇಂಡಿಯನ್ ಬ್ರ್ಯಾಂಡ್ಸ್ ಇಲ್ಲ ಆ್ಯಂಡ್ ಯಾವುದೇ ಬೆಸ್ಟ್ ನಾನ್ ಚೈನೀಸ್ ಬ್ರ್ಯಾಂಡ್ಸ್ ಕೂಡ ಇಲ್ಲ. 30,000 ಮೇಲೆ ಹೋಗ್ತೀರಾ ಅಂತಂದರೆ ನಿಮಗೆ ಆಸೂಸ್ನ ಒಂದು ಫೋನ್ ಸಿಗುತ್ತೆ, ನಿಮಗೆ ROG 3 ಫೋನ್ ರೀಸೆಂಟಾಗಿ ಲಾಂಚ್ ಆಗಿದೆ, ಬಟ್ ಟೂ ಎಕ್ಸ್ಪೆನ್ಸಿವ್. ಇಲ್ಲ 40,000 ರೂಪಾಯಿ ಮೇಲೆ ಹೋಗ್ತಂದರೆ ನೀವು ಐಫೋನ್ ಕೂಡ ತೊಗೋಬೋದು. ಸೊ ಇದು ಒಂದು ಕಂಪ್ಲೀಟ್ ನನ್ನ ಪ್ರಕಾರ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಈ ಒಂದು ರೆನೋ 4ನ ಬಗ್ಗೆ. ನಿಮ್ಗೆ ಏನಿಸ್ತೆ ಒಂದು ಫೋನ್ನ ಬಗ್ಗೆ? ನನ್ನ ಒಪಿನಿಯನ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ ಏನಾದರೂ ಮಿಸ್ ಮಾಡಿ ನಾನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆದಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅದೊಂದೇ ಕಾರಣಕ್ಕೋಸ್ಕರ ಇದು ಕಂಪ್ಲೀಟ್ಲಿ ಫ್ರೀ. ಲೈಕು, ಶೇರ್, ಕಾಮೆಂಟ್ ಮಾಡಿದ್ದು ಆ್ಯಂಡ್ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ವೀಡಿಯೋಸ್ಗಳನ್ನ ನೀವು ಕಲಿಬೇಕು, ಏನಾದರೂ ಮಾಹಿತಿ ತಿಳ್ಕೊಬೇಕು ಅಂದರೆ ಚಾನಲ್ನ ಫಾಲೋ ಅಪ್ ಮಾಡ್ತೀರಿ, ಫ್ರೀಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.